ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ರಾನಿ, ನಾವು ಏನಂತೀವಿ, ಸಿನಿಮಾ ಅಂದರೆ ಒಂದು ಫ್ಯಾಮಿಲಿ ಅಂತೀವಿ. ಫ್ಯಾಮಿಲಿಲಿ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಹಿಂಗೆಲ್ಲ ಇರ್ತಾರೆ. ಹಂಗೆ ಸಿನಿಮಾದಲ್ಲೂ ಕೂಡ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಯಾರಂದರೆ ಕ್ಯಾಮ್ರಾಮನ್ ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, ಆಮೇಲೆ ಸೆಟ್ ವರ್ಕ್ ಆಗಿರ್ಬೋದು, ಲಿರಿಕ್ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಹೀಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟು ಸೇರಿದರೆ ಖಂಡಿತವಾಗ್ಲೂ ಒಂದು ಸುಂದರವಾದ ಫ್ಯಾಮಿಲಿ. ಆ ಸುಂದರವಾದ ಫ್ಯಾಮಿಲಿ ಯಾವಾಗ ಚೆನ್ನಾಗಿ ಅನಿಸುತ್ತೆ ಅಂದರೆ ಈ ಥರ ಎಲ್ಲರೂ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ, ಅದು ಸಿನಿಮಾದಲ್ಲಿ ಕಂಡಾಗ, ನಾನು ಸಿನಿಮಾ ನೋಡೋದ್ರಿಂದ ರಾಜಾರೋಷವಾಗಿ ಹೇಳ್ತೀನಿ, ನಮ್ಮದೊಂದು ಸುಂದರ ಫ್ಯಾಮಿಲಿ ರಾನಿ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆಯಿಂದ ಹೇಳ್ತೀನಿ. ಇದರಲ್ಲಿ ನನ್ನ ಪಾತ್ರ ಬಂದ್ಬಿಟ್ಟು, ನಾನು ಕಲಾವಿದ ಆಗೋಕ್ಕೆ ಏನು ಬರ್ತೀನಿ, ನನ್ನ ರಿಯಲ್ ಲೈಫಿಗೆ ಒಂಚೂರು ಹತ್ರ ಇರ್ಬೋದೇನೋ. ಕಲಾವಿದ ಆಗಕ್ಕೆ ಬಂದು ಏನೇನು ಹಾಕ್ತೀನಿ ಅದೇ ಕತೆ. ಅಲ್ಲಿ ಕಿರಣ್ ರಾಜ್ ನಮಗೆ ಸಿಗ್ತಾರೆ, ನಾವು ಅವ್ರ ಫ್ರೆಂಡ್ ರೋಲ್ ಮಾಡಿದ್ದೀವಿ. ಮೊದಲನೇ ಸಲ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿರೋದು. ಅದು ನಮ್ಗೆ ಯಾವತ್ತೂ ಅನ್ನಿಸ್ಲೇ ಇಲ್ಲ. ಅವರು ಎಷ್ಟು ಫೇಮಸ್ಸು ಅಂತಂದರೆ ನಮಗೆ ಶೂಟಿಂಗ್ ಹೋದಾಗಲೇ ಗೊತ್ತಾಗ್ತಿದ್ದು. ಹೆಣ್ಮಕ್ಳೆಲ್ಲ ಆ್ಯಕ್ಚುಲಿ ಗಂಡು ಮಕ್ಳಿಗಿಂತ ಹೆಣ್ಮಕ್ಳು ಜಾಸ್ತಿ ಫ್ಯಾನ್ಸ್ ಅವರಿಗೆ. ಹಾಗಾಗಿ ಸಿಕ್ಕಾಬಡೆ ಜನ ಬರೋದು. ಆದರೆ ನಮ್ಮ ಹತ್ರ ಆ ಥರ ಯಾವತ್ತೂ ನಡ್ಕೊಂಡಿಲ್ಲ. ಒಬ್ಬರು ಫ್ರೆಂಡಾಗಿ ಸ್ಕ್ರೀನಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತೀವಿ, ಅದಕ್ಕೆ ಕಾರಣ ವೈಯಕ್ತಿಕವಾಗಿ ಕೂಡ ಅಷ್ಟೇ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಇದರಲ್ಲಿ ನಮ್ದು 2 ಶೇಡ್ ಇದೆ, ನೀವೆಲ್ಲ ಹೇಳ್ತಿರ್ಬೋದು. ಧರ್ಮಣ್ಣ ಭಯಂಕರ ಕಾಮಿಡಿ ಅಂತ ಮೊದಲನೇ ಸಲ ಸೀರಿಯಸ್ ಆಗು ಮಾಡಿದ್ದೀನಿ, ರೌಡಿಸಮ್ ಮಾಡಿದ್ದೀನಿ. ಹಾಸ್ಯ ಮಾಡ್ತಿಲ್ಲ, ಕಾಮಿಡಿನ ಮಾಡ್ತೀನಿ ಅನಿಸುತ್ತೆ. ಇರಲಿ, ದಯವಿಟ್ಟು 30ನೇ ತಾರೀಕು ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಆಲ್ರೆಡಿ ನಾವು ಒಂದು ತಿಂಗಳಾಯ್ತು ಅನಿಸುತ್ತೆ ಸರ್. ನಮಗೆ ಮೊದಲನೇ ಸರ್ ಮೋಸ್ಟ್ಲಿ ಮಚ್ಚಿಡಿತೀನಿ ಸರ್. ನಮಗೆ ಇಂಡಸ್ಟ್ರಿಗೆ ಮೊಚ್ಚು ಒಂದು ಸ್ವಲ್ಪ ಬೇಗ ಬರುತ್ತೆ. ಗನ್ನಿಗಿನ್ನ ಇಂಡಸ್ಟ್ರಿಗೆ ಲಾಂಗೇ ಬೇಗ ಬರೋದು. ಹಂಗಾಗಿ ಲಾಂಗ್ ಹಿಡ್ದಿದ್ದೀನಿ ಸರ್. ತುಂಬ ಒಂದೊಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಅಂದರೆ ಇಂಥ ಒಂದು ಮಾಸು ಮತ್ತು ಲವ್ ಸಿನಿಮಾದಲ್ಲಿ ಇಂಥ ಒಂದು ದೊಡ್ಡ ಕ್ಯಾರೆಕ್ಟ್ರನ್ನ ನಾನು ಪ್ಲೇ ಮಾಡಿಲ್ಲ. ಯಾಕೆಂದರೆ ಇಡೀ ಸಿನಿಮಾ ನಾನು ಈ ಸಿನಿಮಾದಲ್ಲಿದ್ದೀನಿ. ಅದಕ್ಕೆ ಡೈರೆಕ್ಟ್ರ್ ಸರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ 2 ಶೇಡ್ ಬೇರೆ ಕೊಟ್ಟಿದ್ದಾರೆ. ಅವ್ರು ಮೊದಲನೇ ಸಲ ಕತೆ ಹೇಳಿದಾಗ ನನಗೆ ಆಶ್ಚರ್ಯ ಆಗಿದೆ. ಏನಂತಂದರೆ ಇಂಥ ಸಿನಿಮಾನ ಇಷ್ಟು ಕ್ಯಾನ್ವಸ್ನ ಹೆಂಗೆ ಮಾಡ್ತಾರೆ ಅಂತಿತ್ತು. ಅದರಲ್ಲೂ ಒಂದು ಫೈಟು, ಜಿಮ್ ಫೈಟ್ ಮಾತ್ರ ನಾನು ಅವ್ರು ಹೇಳಿದ್ದು ಕಲ್ಪನೆ ಹೆಂಗಿತ್ತು ಅಂದರೆ ನನಗೆ ಈಗಲೂ ಅದೇ ಅನಿಸುತ್ತೆ. ನಾನು ಹೋದಾಗೆಲ್ಲ ಹೇಳ್ತೀನಿ, ಸರ್ ಅದೊಂದು ಫೈಟ್ ಅವಾಗವಾಗ ಒಂಚೂರು ತೋರಿಸ್ಬಿಡಿ ಸರ್ ಅಂತ. ಆ ಫೈಟ್ ಮಾತ್ರ ನಂಗೆ ಎಕ್ಸ್ಟ್ರಾಡಿನರಿ ಇಷ್ಟ. ಅಷ್ಟೇ ಚೆನ್ನಾಗಿ ಕೂಡ ಶೂಟ್ ಮಾಡಿದ್ದಾರೆ ವಿನೋದ್ ಸರು. ತುಂಬ ಖುಷಿಯಾಗುತ್ತೆ. ಅಷ್ಟೇ ಎಫರ್ಟ್ ಹಾಕಿದ್ದಾರೆ. ನನಗೆ ಹೇಳಿದ್ರು ಅವರು 13,000 ಅಡಿಯಿಂದ ಅಂತ. ನಾನು ಹೇಳಿದೆ, ಸರ್ 50 ಅಡಿಯಿಂದ ಕೆಳಗೆ ನೋಡಿದ್ರೆ ನಂಗೆ ಆಗಲ್ಲ ಸರ್, ಕೈ ಕಾಲು ನಡುಗುತ್ತೆ ಅಂತೇಳಿ. ಅವರಿಗೆ ತುಂಬ ಅದ್ಭುತವಾಗಿ ಅವ್ರವ್ರ ಪಾತ್ರನ ಎಲ್ಲ ಕಲಾವಿದರು ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದೇ ಥರ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಪ್ರೊಡ್ಯೂಸರ್ಸು ಅಷ್ಟೇ ಚೆನ್ನಾಗಿ ಕೊಟ್ಟಿದ್ದಾರೆ. ಮ್ಯೂಸಿಕ್ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಅಂತೂ ಅಲ್ಟಿಮೇಟಾಗಿ ಬಂದಿದೆ, ಸೆಟ್ ವರ್ಕು ಎಲ್ಲ ಅದ್ಭುತವಾಗಿದೆ. ಈಗ ಈ ಅದ್ಭುತನ ಜನರಿಗೆ ತಲುಪಿಸೋದು ಈಗ ನಿಮಗೆ ಬಿಟ್ಟಿದ್ದು. ದಯವಿಟ್ಟು ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ, ನಮ್ಮ ರಾನಿ ಸಿನಿಮಾ, ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಅಂತ ಎಲ್ಲ ಕನ್ನಡಿಗರಲ್ಲೂ ಮತ್ತು ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಧರ್ಮಣ್ಣ ಅವರೇ. ಸಿನಿಮಾ ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ.